ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಒಂದು ಸೆಕ್ಟರ್ನ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ಈ ವಾರದಿಂದ ರಿಸಲ್ಟ್ ಸೀಸನ್ ಶುರುವಾಗ್ತಾ ಇದೆ. ಯಾವುದರ ಮೇಲೆ ಹೆಚ್ಚಿನ ಫೋಕಸ್ ಇರಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಕಂಪನಿಯ ಬಗ್ಗೆ ಅಲ್ಲ, ಸೆಕ್ಟರ್ ಅಲ್ಲಿ ಕಂಪನಿಗಳ ಅರ್ನಿಂಗ್ ಅಲ್ಲಿ ಯಾವುದರ ಬಗ್ಗೆ ಫೋಕಸ್ ಇರುತ್ತೆ ಮಾರ್ಕೆಟ್ದು. ಅಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಕಂಡು ಬಂದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬರ್ಬೋದು. ಅಥವಾ ಇಂಪ್ರೂವ್ಮೆಂಟ್ ಇಲ್ಲ, ಇನ್ನು ಡೌನ್ ಫಾಲ್ ಆಗ್ತಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಶಾರ್ಪ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗಬಹುದು ಡೌನ್ ಸೈಡ್ ಆ ಪರ್ಟಿಕ್ಯುಲರ್ ಸೆಕ್ಟರ್ ನ ಶೇರುಗಳಲ್ಲಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ಇನ್ನು ಕೆಲವು ಸುದ್ದಿಗಳು ಬಂದಿದ್ದಾವೆ, ಆ ಸುದ್ದಿಗಳನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಸಹ ಫಾಲೋ ಮಾಡಬಹುದು. ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಗಳು ಸಿಗುತ್ತೆ. ಆ ಸೆಕ್ಟರ್ ಯಾವುದು ಅಂತಂದ್ರೆ ಐಟಿ. ಈಗಾಗಲೇ ಮೊನ್ನೆ ನಾನು ರಿಸಲ್ಟ್ ಬಗ್ಗೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ. ಈ ವಾರದಿಂದ ರಿಸಲ್ಟ್ ಗಳು ಶುರುವಾಗುತ್ತೆ ಅಂತ. ಐಟಿ ಸೆಕ್ಟರ್ ನ ಮೇಜರ್ ಕಂಪನಿ ಯಾವುದು? TCS 9ನೇ ತಾರೀಕು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ. TCS ಒಂದೇ ಅಲ್ಲ, ಐಟಿ ಸೆಕ್ಟರ್ ನ ರಿಸಲ್ಟ್ಸ್ ಅಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಕೆಲವು ಫ್ಯಾಕ್ಟರ್ಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ. ಈ ಆರ್ಟಿಕಲ್ ಅಲ್ಲಿ 5 ಫ್ಯಾಕ್ಟರ್ಸ್ ಅನ್ನ ಕವರ್ ಮಾಡಿದ್ದಾರೆ. ಮನಿ ಕಂಟ್ರೋಲ್ ಅಲ್ಲಿ ಇದೆ ಆರ್ಟಿಕಲ್, ಬೇಕಿದ್ರೆ ನೀವು ಕೂಡ ಓದಬಹುದು, ಸಿಗುತ್ತೆ. ಮೊದಲನೇದಾಗಿ ಎಕ್ಸ್ಪೆಕ್ಟೇಷನ್ ಏನಿದೆ, ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ ಏನಿದೆ, ಅನಲಿಸ್ಟ್ ಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಐಟಿ ರಿಸಲ್ಟ್ ಅಲ್ಲಿ Q1 FY27 ಅಂತ ನೋಡೋದಾದ್ರೆ ಮ್ಯೂಟೆಡ್ ರೆವೆನ್ಯೂ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ರೆವೆನ್ಯೂ ಗ್ರೋತ್ ಅಲ್ಲಿ ಅಂತ ಬಿಗ್ ಚೇಂಜಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಫ್ಲಾಟ್ ಇರಬಹುದು ಅಥವಾ ಫ್ಲಾಟ್ ಟು ನೆಗೆಟಿವ್ ಕೂಡ ಇರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಇನ್ ಕೇಸ್ ಏನಾದ್ರು ಫ್ಲಾಟ್ ಇಲ್ಲದೆ ಒಳ್ಳೆ ಇಂಪ್ರೂವ್ಮೆಂಟ್ ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬರಬಹುದು. ಬಟ್ ಚಾನ್ಸಸ್ ಕಡಿಮೆ. ಬಟ್ ಸ್ಟಿಲ್ ಹೋಪ್ಸ್ ಅಂತೂ ಇಟ್ಕೊಳ್ಳೋಕೇನು ತೊಂದರೆ ಇಲ್ವಲ್ಲ. ಏನು ತುಂಬಾನೇ ನೆಗೆಟಿವ್ ಆಯ್ತು ಅಂತ ಇಟ್ಕೊಳ್ಳಿ, ಸ್ಲೈಟ್ಲಿ ನೆಗೆಟಿವ್ ಆದ್ರೆ ಮಾರ್ಕೆಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕರೆಕ್ಷನ್ ಐಟಿ ಸೆಕ್ಟರ್ ಅಲ್ಲಿ ಆಗಿದೆ. ಬಟ್ ಬಿಗ್ ಡಿಫರೆನ್ಸ್ ಏನಾದ್ರು ಆಯ್ತು ಅಂದ್ರೆ ಶಾರ್ಪ್ ನೆಗೆಟಿವ್ ರಿಯಾಕ್ಷನ್ ಕೂಡ ಬರಬಹುದು. ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಎಸ್ಪೆಷಲಿ ಟೈರ್ 1 ಕಂಪನೀಸ್ ಅಲ್ಲಿ ಈ ರೀತಿ ಗ್ರೋತ್ ನೋಡ್ಲಿಕ್ಕೆ ಸಿಗಬಹುದು ಅಂತ ಅಂದ್ರೆ ಫ್ಲಾಟ್ ಟು ನೆಗೆಟಿವ್. ಟೈರ್ 1 ಕಂಪನೀಸ್ ಅಂದ್ರೆ ಅವು TCS, ಇನ್ಫೋಸಿಸ್, HCL ಟೆಕ್, ವಿಪ್ರೋ, ಟೆಕ್ ಮಹೀಂದ್ರ, ಈ ರೀತಿಯ ಕಂಪನೀಸ್. ಯಾಕಂದ್ರೆ ಮ್ಯಾಕ್ರೋ ಎಕನಾಮಿಕ್ ಹೆಡ್ವಿಂಡ್ಸ್ ಅಷ್ಟೇನು ಚೆನ್ನಾಗಿಲ್ಲ. ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅನ್ನ ಕಟ್ ಮಾಡ್ತಿದ್ದಾರೆ ಕಂಪನೀಸ್ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ನ ಕಾರಣಕ್ಕೆ. ಹಾಗಾಗಿ ಮ್ಯೂಟೆಡ್ ರೆವೆನ್ಯೂ ಗ್ರೋತ್ ಇರಬಹುದು ಅನ್ನೋ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ನೋಡಬಹುದು ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ರೆವೆನ್ಯೂ ಗ್ರೋತ್ ವಿಲ್ ರಿಮೈನ್ ಬಿಟ್ವೀನ್ -1 to 1% ಫಾರ್ ದ ಟಾಪ್ ಐಟಿ ಫರ್ಮ್ಸ್. -1 ಇಂದ 1% ಇರಬಹುದು ಅನ್ನೋ ಎಸ್ಟಿಮೇಟ್ ಅನ್ನ ಕೋಟಕ್ ಸೆಕ್ಯೂರಿಟೀಸ್ ಅವರು ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಅವರು ಎಸ್ಟಿಮೇಟ್ ಮಾಡ್ತಿದ್ದಾರೆ. ಜೊತೆಗೆ ನೋಡಬಹುದು ಅನಲಿಸ್ಟ್ ಸೆಡ್ ಇನ್ಫೋಸಿಸ್ ಅಂಡ್ HCL Tech are likely to trim the upper end of their revenue guidance. ರೆವಿನ್ಯೂ ಗೈಡೆನ್ಸ್ ಅನ್ನು ಕೂಡ ಈ ಎರಡು ಕಂಪನಿಗಳು ಟ್ರಿಮ್ ಮಾಡಬಹುದು, ಅಂದ್ರೆ ಕಡಿಮೆ ಮಾಡಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡುತ್ತಾರೆ. ಸೊ ಒಂದು ಮ್ಯೂಟೆಡ್ ರೆವಿನ್ಯೂ ಗ್ರೋತ್. ನೆಕ್ಸ್ಟ್ ಮಾರ್ಜಿನ್ಸ್. ಸೊ ಮಾರ್ಜಿನ್ಸ್ ಗ್ರೋತ್ ಟು ಬಿ ಮಿಕ್ಸ್ಡ್ ಬ್ಯಾಗ್. ಸೊ ಮೇ ಬಿ ಮಿಕ್ಸ್ಡ್ ಇರಬಹುದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಅದಕ್ಕೆ ಕೂಡ ಕಾರಣ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್. ಈ ಕಾನ್ಫ್ಲಿಕ್ಟ್ ನ ಕಾರಣಕ್ಕೆ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಸ್ಲೋ ಆಗ್ತಾ ಇದೆ. ರಿಕವರಿ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಆಗ್ತಿಲ್ಲ. ಹಾಗೆ ಲಾರ್ಜ್ AI ಫೋಕಸ್ ಡೀಲ್ಸ್ ಚಾರ್ಜಿಂಗ್ ರೆವೆನ್ಯೂ ಪಾಸ್ ಥ್ರೂ. AI ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಅಪ್ಡೇಟ್ ಗಳನ್ನ ನೋಡಿದೀವಿ. ಅದು ಎಷ್ಟರ ಮಟ್ಟಿಗೆ ಈ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನು ಕೂಡ ನೋಡಿದ್ವಿ. ಬಟ್ ಇಲ್ಲಿ ಸಿಲ್ವರ್ ಲೈನಿಂಗ್ ಏನಂದ್ರೆ ರುಪಿ ಡೆಪ್ರಿಸಿಯೇಷನ್. ರುಪಿ ಡೆಪ್ರಿಸಿಯೇಷನ್ ಏನಾಗ್ತಿದೆ, ಅದು ಈ ಸರ್ವಿಸ್ ಎಕ್ಸ್ಪೋರ್ಟ್ ಕಂಪನೀಸ್ಗೆ ಒಳ್ಳೆಯ ಬೆಳವಣಿಗೆನೆ. ಸೊ ಅದು ಮೇ ಬಿ ಒಂದಷ್ಟು ಅರ್ನಿಂಗ್ ಗೆ ಅಡ್ವಾಂಟೇಜ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಿದ್ದಾರೆ. ಹಾಗೆ ಕಂಪನಿಗಳು ವೇಜ್ ಹೈಕ್ಸ್ ಅನ್ನ ಮಾಡ್ತಾರೆ. ಇದರಿಂದ ಕಂಪನಿಗಳ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ. Q1 ರಿಸಲ್ಟ್ಸ್ ಅಲ್ಲಿ ವೇಜ್ ಹೈಕ್ ನ ಇಂಪ್ಯಾಕ್ಟ್ ಕೂಡ ಇರುತ್ತೆ. ಹಾಗಾಗಿ ಮಾರ್ಜಿನ್ಸ್ ಇನ್ನು ಡಿಕ್ರೀಸ್ ಆಗಬಹುದು. ಅದರಲ್ಲೂ TCS ಅಲ್ಲಿ ಅದರ್ ಕಂಪನೀಸ್ ಅಂದ್ರೆ ಇನ್ಫೋಸಿಸ್, HCL Tech, ಟೆಕ್ ಮಹೀಂದ್ರ ಆರ್ ಎಕ್ಸ್ಪೆಕ್ಟೆಡ್ ಟು ಪೋಸ್ಟ್ ಮೋಡೆಸ್ಟ್ ಸೀಕ್ವೆನ್ಷಿಯಲ್ ಇಂಪ್ರೂವ್ಮೆಂಟ್. ಮೇ ಬಿ ಅಲ್ಲಿ ಸ್ವಲ್ಪ ಸೀಕ್ವೆನ್ಷಿಯಲ್ ಇಂಪ್ರೂವ್ಮೆಂಟ್ ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನು ಕೂಡ ಮಾಡ್ತಿದ್ದಾರೆ. ಏನು ಡಿಮಾಂಡ್ ಎನ್ವಿರಾನ್ಮೆಂಟ್ ರಿಮೇನ್ ಸಬ್ಡ್ಯೂಡ್. ಅಕ್ಸೆಂಚರ್ ಈಗಾಗಲೇ ಇದ್ರ ಬಗ್ಗೆ ಒಂದಷ್ಟು ಇಂಡಿಕೇಶನ್ ಕೊಟ್ಟಿದೆ. ಅಕ್ಸೆಂಚರ್ ಅಲ್ಲೂ ಕೂಡ ಬಿಗ್ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು. ನೆಕ್ಸ್ಟ್ ಡೇ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಐಟಿ ಸೆಕ್ಟರ್ ದೊಡ್ಡದಾಗಿ ಬಿದ್ದಿತ್ತು. ಹಾಗಾಗಿ ನಮ್ಮ ಐಟಿ ಸೆಕ್ಟರ್ ಈಗಾಗಲೇ ಬಿದ್ದಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡುತ್ತಾ ಇಲ್ವಾ ಕಾದು ನೋಡಬೇಕಾಗಿದೆ. ಬಟ್ ಬಿಗ್ ಚೇಂಜಸ್ ಗಳಾದ್ರೆ ರಿಸಲ್ಟ್ ಅಲ್ಲಿ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು. ಡಿಮಾಂಡ್ ಎನ್ವಿರಾನ್ಮೆಂಟ್ ಅಂತೂ ಕನ್ಸರ್ನಿಂಗ್ ಆಗೇ ಇದೆ. ಅದ್ರ ಬಗ್ಗೆ ಕಂಪನಿಗಳು ಏನ್ ಹೇಳುತ್ತವೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ ಕ್ಲೋಸ್ಲಿ. ಇನ್ನು ವೆಸ್ಟ್ ಏಷ್ಯಾ ವಾರ್ ಇಂಪ್ಯಾಕ್ಟ್ ಕೂಡ ಇದ್ದೇ ಇದೆ. ಅದರ ಕಾರಣಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿರೋದು. ಅದ್ರ ಜೊತೆಗೆ AI ಕೂಡ ಸೇರ್ಕೊಂಡ್ಬಿಟ್ಟಿದೆ ಈ ಐಟಿ ಸೆಕ್ಟರ್ ಗೆ. ಇನ್ನು ಸ್ಲೋ ಡೌನ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಿರೋದು ಹೈರಿಂಗ್. ಯಾಕಂದ್ರೆ ಫ್ಯೂಚರ್ ಬಗ್ಗೆ ಅವ್ರಿಗೆ ಒಂದಷ್ಟು ಕನ್ಸರ್ನ್ ಇದೆ. ಹಾಗಾಗಿ ಹೈರಿಂಗ್ ಅನ್ನ ಎಲ್ಲಾ ಕಂಪನಿಗಳು ಕೂಡ ಸ್ಲೋ ಡೌನ್ ಮಾಡಿದಾವೆ. ಮೇ ಬಿ 100 ಜನ ತಗೊಳ್ಳೋದಕ್ಕೆ 20 ಜನನೋ 30 ಜನನೋ 50 ಜನನೋ ತಗೊಳ್ಬಹುದು ಅಷ್ಟೇ. ಅದಕ್ಕಿಂತ ಜಾಸ್ತಿ ದೊಡ್ಡದಾಗಿ ಅವರು ಹೈರಿಂಗ್ ಅನ್ನ ಮಾಡ್ತಿಲ್ಲ. ಯಾಕಂದ್ರೆ ಇನ್ನು ಮುಂದೆ ಕ್ಲಾರಿಟಿ ಇಲ್ಲ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ AI ಗೆ ಸಂಬಂಧಪಟ್ಟಂತೆ ಅಂತ.
ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ಕಂಪನಿಗಳು ಮೂವ್ ಆಗ್ತಿದ್ದಾರೆ. ರೆವೆನ್ಯೂ ಔಟ್ಲುಕ್ TCS ಫ್ಲಾಟ್ ಇರಬಹುದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಇನ್ಫೋಸಿಸ್ -1%, HCL ಟೆಕ್ -1%, ವಿಪ್ರೋ -1.1% ಇರಬಹುದು ಅಂತ. ಏನು ಮಾರ್ಜಿನ್ಸ್ ಮಿಕ್ಸ್ಡ್ ಇರಬಹುದು ಅಂತ. ಪಾಸಿಟಿವ್ಸ್ ಏನಂದ್ರೆ ರುಪಿ ಡಿಪ್ರಿಸಿಯೇಷನ್, ಕಾಸ್ಟ್ ಆಪ್ಟಿಮೈಸೇಷನ್, ಆಪರೇಟಿಂಗ್ ಲೆವರೇಜ್ ಇವುಗಳು ಕಂಪನಿಗಳಿಗೆ ಪಾಸಿಟಿವ್. ಇನ್ನು ನೆಗೆಟಿವ್ಸ್ ಏನಂದ್ರೆ ವೇಜ್ ಹೈಕ್ಸ್, AI ಪಾಸ್ ಥ್ರೂ, ವೀಕ್ ಡಿಸ್ಕ್ರಿಷನರಿ ಡಿಮಾಂಡ್ ಇವುಗಳು ನೆಗೆಟಿವ್ಸ್. ಏನು ಎಕ್ಸ್ಪೆಕ್ಟೆಡ್ ಬೆನಿಫಿಷಿಯರೀಸ್ ಅಂದ್ರೆ ಮೇ ಬಿ ಈ ರಿಸಲ್ಟ್ ಸೀಸನ್ ಅಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಳುವಂತವು ಅಂದ್ರೆ ಅನಲಿಸ್ಟ್ ಎಸ್ಟಿಮೇಟ್ ಮಾಡ್ತಿರೋದು ಇನ್ಫೋಸಿಸ್, HCL ಟೆಕ್ ಮಹೀಂದ್ರಾಗೆ ಬೆನಿಫಿಟ್ಸ್ ಆಗ್ಬೋದು ಅಂತ. ಬಟ್ ನೋಡೋಣ ರಿಸಲ್ಟ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ರೆವೆನ್ಯೂ ಗ್ರೋತ್, ಮಾರ್ಜಿನ್ಸ್ ಹಾಗೆ ಕಂಪನಿಗಳು ಗೈಡೆನ್ಸ್ ಏನ್ ಕೊಡ್ತವೆ ಇವುಗಳ ಮೇಲೆ ಗಮನ ಇರಲಿ ರಿಸಲ್ಟ್ಸ್ ಅಲ್ಲಿ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಏನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮಾರುತಿ ಸುಜುಕಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಎಸ್ಪೆಷಲಿ ಜುಲೈ ತಿಂಗಳಲ್ಲಿ ಡಿಸ್ಕೌಂಟ್ಸ್ ಅನ್ನ ಕೊಡೋ ಬಗ್ಗೆ. ವಿಕ್ಟೋರಿಯಸ್ ಆಗ್ಬಹುದು ಅಥವಾ ಬೇರೆ ಬೇರೆ ಸ್ವಿಫ್ಟ್, ವ್ಯಾಗನಾರ್ ಎಲ್ಲದರಲ್ಲೂ ಕೂಡ ಡಿಸ್ಕೌಂಟ್ಸ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿ. ಎಲ್ಲಿ ಎಷ್ಟೆಷ್ಟು ಅಂತ ನೋಡೋದಾದ್ರೆ ವಿಕ್ಟೋರಿಯಸ್ ಅಲ್ಲಿ ದೊಡ್ಡ ಮಟ್ಟದ ಡಿಸ್ಕೌಂಟ್ಸ್ ಅನ್ನ ಕೊಡ್ತಾ ಇದೆ ಕಂಪನಿ. ನೋಡಬಹುದು ಮ್ಯಾಕ್ಸ್ ಬೆನಿಫಿಟ್ 90,000 ಕೊಡ್ತಾ ಇದೆ ಹೈಬ್ರಿಡ್ ವೇರಿಯಂಟ್ ಅಲ್ಲಿ. ಏನು 80,000 CNG ನಲ್ಲಿ, 60,000 ಪೆಟ್ರೋಲ್ ಇಟರೇಷನ್ಸ್ ಅಲ್ಲಿ ಕಂಪನಿ ಡಿಸ್ಕೌಂಟ್ಸ್ ಅನ್ನ ಕೊಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಇನ್ನು SUV ಹ್ಯಾಚ್ ಬ್ಯಾಕ್ ಬಂದ್ರೆ ಮಾರುತಿ ಸುಜುಕಿ ಬ್ರೆಜಾ ಮ್ಯಾಕ್ಸಿಮಮ್ ಬೆನಿಫಿಟ್ 55,000 ಕೊಡ್ತಾ ಇದೆ ಕಂಪನಿ. ಇದು ಜುಲೈ 31st ವರೆಗೂ ಕೂಡ ಈ ಬೆನಿಫಿಟ್ಸ್ ಅವೈಲೇಬಲ್ ಇರುತ್ತೆ ಕಾರುಗಳನ್ನ ತಗೊಳ್ಳುವಂತ ಕಸ್ಟಮರ್ಸ್ಗೆ. ಏನು ಮಾರುತಿ ಸುಜುಕಿ ಸ್ವಿಫ್ಟ್ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಆಟೋಮ್ಯಾಟಿಕ್ ವೇರಿಯಂಟ್ ಅನ್ನ ತಗೊಳ್ಳುವಂತವ್ರಿಗೆ ಮ್ಯಾಕ್ಸಿಮಮ್ 45,000 ಬೆನಿಫಿಟ್ ಇದೆ. ಮ್ಯಾನ್ಯುಯಲ್ ತಗೊಳ್ಳುವಂತವ್ರಿಗೆ 40,000 ಬೆನಿಫಿಟ್ ಅನ್ನ ಕಂಪನಿ ಕೊಡ್ತಾ ಇದೆ. ಇನ್ನು ಎಂಟ್ರಿ ಲೆವೆಲ್ ಅಂತ ಬಂದ್ರೆ ಆಲ್ಟೋ, ವ್ಯಾಗನಾರ್ಗೆ 52,500 ಡಿಸ್ಕೌಂಟ್ ಕೊಡ್ತಾ ಇದೆ. ಆಲ್ಟೋದಲ್ಲಿ 42,500 ಕೂಡ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದೆ. ಇನ್ನು ಎಸ್ಪ್ರೆಸ್ಸೋ, ಸೆಲೆರಿಯೋದಲ್ಲಿ 37,500 ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನ ಕೊಡ್ತಾ ಇದೆ ಕಂಪನಿ. ಇನ್ನು ಎಕೋ ವ್ಯಾನ್ ಅಂದ್ರೆ ಮಾರುತಿ ಇಕೋ ಇದರಲ್ಲೂ ಕೂಡ 37,500 ಎಂಟ್ರಿ ಹ್ಯಾಚ್ ಬ್ಯಾಕ್ ಮ್ಯಾಕ್ಸ್ ಆಫರ್. ಹಾಗೆ ಇಕೋ ಕಾರ್ಗೋದಲ್ಲಿ 35,000 ಕೂಡ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದೆ. ಸೊ ಈ ರೀತಿಯ ದೊಡ್ಡ ಮಟ್ಟದ ಡಿಸ್ಕೌಂಟ್ಸ್ ಅನ್ನ ಕಂಪನಿ ಜುಲೈ ಮಂತ್ ಅಲ್ಲಿ ಕೊಡ್ತಾ ಇದೆ. ಅದರಲ್ಲಿ ಯೂಶುವಲಿ ಈ ತಿಂಗಳುಗಳೇನಿದ್ದಾವೆ ಸ್ವಲ್ಪ ಕಡಿಮೆ ಸೇಲ್ಸ್ ಇರುವಂತ ತಿಂಗಳುಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜುಲೈಯಲ್ಲಿ ಯಾವುದೇ ರೀತಿ ಫೆಸ್ಟಿವಲ್ಸ್ ಇರೋದಿಲ್ಲ. ಹಾಗೆ ತಗೊಳ್ಬೇಕು ಅನ್ನೋಂತ ಪ್ಲಾನ್ ಮಾಡೋರು ಕೂಡ ಗೌರಿ ಗಣೇಶಗೆ ಪ್ಲಾನ್ ಮಾಡ್ಬಿಡ್ತಾರೆ ಹಬ್ಬಕ್ಕೆ ತಗೊಳ್ಳೋಣ ಅಂತ. ಸೊ ಆಗಸ್ಟ್ ಹೋಗ್ಬಿಡುತ್ತೆ ಅದು, ಅಥವಾ ಸೆಪ್ಟೆಂಬರ್. ಹಾಗಾಗಿ ಸ್ವಲ್ಪ ಸೇಲ್ಸ್ ಕಡಿಮೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಕಂಪನಿ ಆಫರ್ ಕೊಟ್ಟು ಸೇಲ್ಸ್ ಜಾಸ್ತಿ ಮಾಡ್ಕೊಳ್ಳೋಂತ ಪ್ಲಾನ್ ಕೂಡ ಮಾಡ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಗಳು ಬರುತ್ತೆ ಮುಂದಿನ ತಿಂಗಳಲ್ಲಿ ಗೊತ್ತಾಗುತ್ತೆ ಸೇಲ್ಸ್ ಡೇಟಾ ರಿಲೀಸ್ ಆದಾಗ. ಇನ್ನು ಸೌದಿ ಅರೇಬಿಯಾದಿಂದ ಒಂದು ಬಿಗ್ಗೆಸ್ಟ್ ನ್ಯೂಸ್ ಬರ್ತಾ ಇದೆ ನೋಡಬಹುದು. Saudi Arabia make biggest oil price cut in decades as market weakens. OPEC plus producer ಗ್ರೂಪ್ ಅಲ್ಲಿ ಬರುವಂತ ದೇಶ ಸೌದಿ ಅರೇಬಿಯಾ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಧಿಕ ಆಯಿಲ್ ಪ್ರೈಸ್ ಕಟ್ ಮಾಡಿದೆ. ಅಂದ್ರೆ ಪ್ರೈಸ್ ಅನ್ನ ಕಡಿಮೆ ಮಾಡಿದೆ ತನ್ನ ಏಷ್ಯನ್ ಕೌಂಟರ್ ಪಾರ್ಟ್ಸ್ ಏನಿದ್ದಾರೆ ಅವರುಗಳಿಗೆ. ನೋಡಬಹುದು $11 ಪರ್ ಬ್ಯಾರೆಲ್ ಪ್ರೈಸ್ ಅನ್ನ ಕಡಿಮೆ ಮಾಡಿದೆ. 26 ವರ್ಷಗಳಲ್ಲಿ ಅತಿ ಹೆಚ್ಚಿನ ಕಟ್. $11 ಪರ್ ಬ್ಯಾರೆಲ್ ಡಿಸ್ಕೌಂಟ್ ಅಲ್ಲಿ ಕೊಟ್ಟಿದೆ. ನಾವು ಇತ್ತೀಚೆಗೆ ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ಕ್ರೂಡ್ ಬಗ್ಗೆ ಒಂದು ವಿಡಿಯೋನ ಕವರ್ ಮಾಡಿದ್ವಿ. ಈ ವಿಡಿಯೋ 12 ಡೇಸ್ ಆಗಿದೆ. ಇದರಲ್ಲಿ ಕ್ರೂಡ್ $50 ಬರುತ್ತಾ ಅನ್ನೋ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ವಿ. ಬಂದ್ರೆ ಯಾಕೆ ಬರ್ಬೋದು, ಏನೆಲ್ಲ ಪಾಸಿಟಿವ್ಸ್ ಇರುತ್ತೆ ಇನ್ ಕೇಸ್ ಕ್ರೂಡ್ $50 ಅಥವಾ $60 ಬಂದ್ರೆ ಭಾರತಕ್ಕೆ ಅನ್ನೋಂತ ಅಪ್ಡೇಟ್ ಅನ್ನ ಕೊಟ್ಟಿದ್ವಿ. ಜೊತೆಗೆ ಯಾಕೆ ಕ್ರೂಡ್ $50 ಅಥವಾ $60 ಬರ್ಬೋದು ಅನ್ನೋದ್ರ ಬಗ್ಗೆ ರೀಸನ್ ಕೂಡ ಕೊಟ್ಟಿದ್ವಿ. ಯಾಕಂದ್ರೆ ಯುದ್ಧದ ಕಾರಣಕ್ಕೆ ಆ ದೇಶಗಳಿಗೆ ತುಂಬಾನೇ ಹೊಡೆತ ಬಿದ್ದಿದೆ. ಅವರುಗಳು ಮತ್ತೆ ರೀಬಿಲ್ಡ್ ಮಾಡಬೇಕಾಗಿದೆ ದೇಶನ. ಜೊತೆಗೆ ಎಕನಾಮಿಕ್ ಕಂಡೀಷನ್ಸ್ ಅನ್ನ ಇಂಪ್ರೂವ್ ಮಾಡಬೇಕಾಗಿದೆ. ಸ್ಪೆಂಡಿಂಗ್ ಮಾಡಬೇಕು ಅಂದ್ರೆ ಅವ್ರಿಗಿರೋದು ಒಂದೇ ದಾರಿ, ಕ್ರೂಡ್ ಅನ್ನ ಜಾಸ್ತಿ ತೆಗಿಬೇಕು, ಜಾಸ್ತಿ ಎಕ್ಸ್ಪೋರ್ಟ್ ಮಾಡಬೇಕು. ಈಗ ನೋಡಿದ್ರೆ ಅದು ಕ್ಲಿಯರ್ ಆಗಿ ನಮ್ಗೆ ಕಾಣ್ತಾ ಇದೆ. ಯಾಕಂದ್ರೆ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡುವಂತ ಪ್ರಯತ್ನಕ್ಕೆ ಸೌದಿ ಅರೇಬಿಯಾ ಹೊರಟಿದೆ. ಯಾಕಂದ್ರೆ ಡಿಸ್ಕೌಂಟ್ ಅಲ್ಲಿ ಕೊಟ್ರೆ ಕಸ್ಟಮರ್ಸ್ ಬರ್ತಾರೆ. ಅದು ಎಲ್ರಿಗೂ ಗೊತ್ತಿರುವಂತ ಟೆಕ್ನಿಕ್ ಮಾರ್ಕೆಟಿಂಗ್ ಅಲ್ಲಿ. ನಾವ್ ಈಗಾಗಲೇ ಆ ಚಾನಲ್ ನ ವಿಡಿಯೋದಲ್ಲಿ ನೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಗೊತ್ತಿಲ್ಲ ಎಷ್ಟು ಜನ ನೋಡಿದ್ರಿ ಅಂತ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಇದನ್ನ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ, ಈ ವಿಡಿಯೋದ ಲಿಂಕ್ ಅನ್ನ ನೋಡಿ. ಜೊತೆಗೆ ಈ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಕವರ್ ಮಾಡ್ತಿದ್ದೀವಿ. ಉಪಯೋಗ ಆಗುವಂತ ವಿಷಯಗಳು ಇದರಲ್ಲಿ ಬರ್ತಾನೆ ಇರುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಆ ವಿಡಿಯೋನ ನೋಡಿ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಇದೊಂದು ಒಳ್ಳೆಯ ಬೆಳವಣಿಗೆ. ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಿದೆ. ಅದರಲ್ಲೂ ಭಾರತದಂತ ಅಂದ್ರೆ 80% ಗಿಂತ ಜಾಸ್ತಿ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂತ ದೇಶಕ್ಕೆ ಈ ರೀತಿ ಡಿಸ್ಕೌಂಟ್ ಅಲ್ಲಿ ಸಿಗೋ ತುಂಬಾ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಸೊ ಲೆಟ್ಸ್ ಸಿ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಇದೆ. ಹಿಂದಿನ ವಿಡಿಯೋದಲ್ಲಿ ಏನ್ ನೋಡಿದ್ವಿ ಅಲ್ಲೇ ಟ್ರೇಡ್ ಆಗ್ತಿದೆ.
ಅಲ್ಲಿ ಏನು ದೊಡ್ಡ ಬದಲಾವಣೆಗಳು ಆಗಿಲ್ಲ. ಇನ್ನು ಮಾನ್ಸೂನ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಖಾರಿಫ್ ಸೋಯಿಂಗ್ 21% ಬಿಲೋ ಲಾಸ್ಟ್ ಇಯರ್ ಆಸ್ ಮಾನ್ಸೂನ್ ಡೆಫಿಸಿಟ್ ವೈಸ್ ಅಂಡ್ ಪ್ಲಾಂಟಿಂಗ್. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ 21% ಬಿತ್ತನೆ ಕಡಿಮೆ ಆಗಿದೆ. ಕಾರಣ ನಿಮ್ಗೆ ಗೊತ್ತಿದೆ, ಈಗಾಗಲೇ ಮಳೆ ಇಲ್ಲ. ಈಗೇನೋ ಲಾಸ್ಟ್ 1 or 2 days ಇಂದ ಸ್ವಲ್ಪ ಬರ್ತಾ ಇದೆ, ಬಟ್ ಅದು ಅದಕ್ಕೂ ಲೆಕ್ಕ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತಿದೆ. ಸೊ ಸದ್ಯದ ಮಟ್ಟಿಗೆ 21% ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಡೌನ್ ಇದೆ ಅಂತ ಮಾನ್ಸೂನ್ ಟ್ರಾಕರ್ ಹೇಳ್ತಿದೆ. ಅದರಲ್ಲೂ ಆಯಿಲ್ ಸೀಡ್ಸ್, ಕಾಟನ್ ದೊಡ್ಡ ಮಟ್ಟದ ಹೊಡೆತವನ್ನ ತಿಂತವೆ. ಯಾಕಂದ್ರೆ ಇವನ ಯೂಶುವಲಿ ಮಾನ್ಸೂನ್ ಸ್ಟಾರ್ಟ್ ಆಗ್ತಿದಂಗೆ ಆಗ್ತಾರೆ, ಜೂನ್ ಅಲ್ಲೇ ಬಿತ್ತನೆ ಮಾಡ್ಬಿಡ್ತಾರೆ ಆಲ್ಮೋಸ್ಟ್. ಸೊ ಜೂನ್ ಅಲ್ಲಿ ಮಳೆನೇ ಇಲ್ಲ, ಹಾಗಾಗಿ ಈ ಸೆಕ್ಟರ್ಗೆ ಹೆಚ್ಚಿನ ಹೊಡೆತ ಬೀಳ್ಬಹುದು ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.